ಯಾಕೋ ಏನೋ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅದೃಷ್ಟನೇ ಚೆನ್ನಾಗಿಲ್ಲ ಅನ್ಸುತ್ತೆ. ಟೀಮ್ ಇಂಡಿಯಾದ ಒಳ ರಾಜಕೀಯಕ್ಕೆ ನಮ್ಮ ಕನ್ನಡಿಗ ಬಲಿಯಾಗ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದೆ. ಯಾಕೆ ಅಂತೀರಾ? ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ. T20 ವಿಶ್ವಕಪ್ನಲ್ಲಿ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ಅದೃಷ್ಟ ಕೈಕೊಟ್ಟು IPLನಲ್ಲಿ ಮಿಂಚಿದ್ರು, ವಿಶ್ವಕಪ್ನಲ್ಲಿ ಆಡೋ ಭಾಗ್ಯ ಸಿಗ್ಲಿಲ್ಲ. ಈಗ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲೂ ಕನ್ನಡಿಗನಿಗೆ ಮತ್ತೆ ಮೋಸ ಆಗಿದೆ. ಗೌತಿಯ ರಾಜಕೀಯಕ್ಕೆ ಬಲಿಯಾಗ್ತಾ ಇರುವ ಆ ಆಟಗಾರ ಬೇರ್ಯಾರೂ ಅಲ್ಲ, ನಮ್ಮ ಕನ್ನಡಿಗ ಕೆಎಲ್ ರಾಹುಲ್. ಗಂಭೀರ್ ರಾಜಕೀಯಕ್ಕೆ ಕನ್ನಡಿಗ ಬಲಿ. ಕೆಎಲ್ ರಾಹುಲ್ ಬಾಳಲ್ಲಿ ಚೆಲ್ಲಾಟ. ಹೌದು, ಯಾಕೋ ಏನೋ ಕೆಎಲ್ ರಾಹುಲ್ ನಸೀಬೆ ಸರಿಯಿಲ್ಲ ಅನ್ಸ್ತಿದೆ. ಪದೇ ಪದೇ ಅದೃಷ್ಟ ಕೈ ಕೊಡ್ತಾ ಇದೆ. ರೋಹಿತ್ ಶರ್ಮಾ ಶ್ರೀಲಂಕಾ ಸರಣಿಯಲ್ಲಿ ಆಡೋದಿಲ್ಲ, ರೆಸ್ಟ್ ತೆಗೆದುಕೊಳ್ತಾರೆ ಅಂತ ಹೇಳಲಾಗಿತ್ತು. ಹೀಗಾಗಿ ಕೆಎಲ್ ರಾಹುಲ್ಲೇ ತಂಡವನ್ನ ಮುನ್ನಡೆಸ್ತಾರೆ, ಅವರೇ ಕ್ಯಾಪ್ಟನ್ ಆಗ್ಲಿ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿತ್ತು. ಆದ್ರೆ ಆಗಿದ್ದೆಲ್ಲ ಉಲ್ಟಾ. ಕ್ಯಾಪ್ಟನ್ ಇರ್ಲಿ, ಉಪನಾಯಕನ ಪಟ್ಟದಿಂದಲೂ ತೆಗೆದು ಹಾಕಿದ್ರು. ಗಂಭೀರ್ ವಿರುದ್ಧ ಅಭಿಮಾನಿಗಳ ಆಕ್ರೋಶ. ಏಕದಿನ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರೆ, ಕನ್ನಡಿಗ ಕೆಎಲ್ ರಾಹುಲ್ ವೈಸ್ ಕ್ಯಾಪ್ಟನ್ ಆಗಿದ್ರು. ಆದ್ರೆ ಲಂಕಾ ವಿರುದ್ಧದ ಸರಣಿಗೆ ಕೆಎಲ್ ರಾಹುಲ್ ಬದಲಿಗೆ ಶುಭ್ಮನ್ ಗಿಲ್ಗೆ ಪಟ್ಟ ಕಟ್ಟಲಾಗಿದೆ. ಗಂಭೀರ್ ಟೀಂ ಇಂಡಿಯಾದ ಕೋಚ್ ಆದ್ಮೇಲೆ ರಾಜಕೀಯ ಶುರು ಮಾಡಿದ್ದಾರೆ ಅನ್ನೋದು ಅಭಿಮಾನಿಗಳ ಆರೋಪ. ಕೆಎಲ್ ರಾಹುಲ್ಗೆ ಇದ್ದ ಅವಕಾಶ ಕಸಿದುಕೊಂಡ ಗಂಭೀರ್ಗೆ ನಾಚಿಕೆ ಆಗ್ಬೇಕು ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಏನೋ ರಾಹುಲ್ ಅದೃಷ್ಟನೇ ಚೆನ್ನಾಗಿಲ್ಲ ಅನ್ಸುತ್ತೆ. ಸದ್ಯ ಲಂಕಾ ವಿರುದ್ಧದ ಸರಣಿಯಲ್ಲಿ ಕೆಎಲ್ ರಾಹುಲ್ ಬೊಂಬಾಟ್ ಬ್ಯಾಟಿಂಗ್ ಮಾಡಬೇಕು, ಆಟದ ಮೂಲಕವೇ ಈ ಎಲ್ಲ ಒಳ ರಾಜಕೀಯಕ್ಕೆ ಉತ್ತರ ಕೊಡಬೇಕು ಅನ್ನೋದು ಅಭಿಮಾನಿಗಳ ಆಶಯ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯಾಕೋ ಏನೋ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅದೃಷ್ಟನೇ ಚೆನ್ನಾಗಿಲ್ಲ ಅನ್ಸುತ್ತೆ. ಟೀಮ್ ಇಂಡಿಯಾದ ಒಳ ರಾಜಕೀಯಕ್ಕೆ ನಮ್ಮ ಕನ್ನಡಿಗ ಬಲಿಯಾಗ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದೆ. ಯಾಕೆ ಅಂತೀರಾ? ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ. T20 ವಿಶ್ವಕಪ್ನಲ್ಲಿ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ಅದೃಷ್ಟ ಕೈಕೊಟ್ಟು IPLನಲ್ಲಿ ಮಿಂಚಿದ್ರು, ವಿಶ್ವಕಪ್ನಲ್ಲಿ ಆಡೋ ಭಾಗ್ಯ ಸಿಗ್ಲಿಲ್ಲ. ಈಗ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲೂ ಕನ್ನಡಿಗನಿಗೆ ಮತ್ತೆ ಮೋಸ ಆಗಿದೆ. ಗೌತಿಯ ರಾಜಕೀಯಕ್ಕೆ ಬಲಿಯಾಗ್ತಾ ಇರುವ ಆ ಆಟಗಾರ ಬೇರ್ಯಾರೂ ಅಲ್ಲ, ನಮ್ಮ ಕನ್ನಡಿಗ ಕೆಎಲ್ ರಾಹುಲ್. ಗಂಭೀರ್ ರಾಜಕೀಯಕ್ಕೆ ಕನ್ನಡಿಗ ಬಲಿ. ಕೆಎಲ್ ರಾಹುಲ್ ಬಾಳಲ್ಲಿ ಚೆಲ್ಲಾಟ. ಹೌದು, ಯಾಕೋ ಏನೋ ಕೆಎಲ್ ರಾಹುಲ್ ನಸೀಬೆ ಸರಿಯಿಲ್ಲ ಅನ್ಸ್ತಿದೆ. ಪದೇ ಪದೇ ಅದೃಷ್ಟ ಕೈ ಕೊಡ್ತಾ ಇದೆ. ರೋಹಿತ್ ಶರ್ಮಾ ಶ್ರೀಲಂಕಾ ಸರಣಿಯಲ್ಲಿ ಆಡೋದಿಲ್ಲ, ರೆಸ್ಟ್ ತೆಗೆದುಕೊಳ್ತಾರೆ ಅಂತ ಹೇಳಲಾಗಿತ್ತು. ಹೀಗಾಗಿ ಕೆಎಲ್ ರಾಹುಲ್ಲೇ ತಂಡವನ್ನ ಮುನ್ನಡೆಸ್ತಾರೆ, ಅವರೇ ಕ್ಯಾಪ್ಟನ್ ಆಗ್ಲಿ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿತ್ತು. ಆದ್ರೆ ಆಗಿದ್ದೆಲ್ಲ ಉಲ್ಟಾ. ಕ್ಯಾಪ್ಟನ್ ಇರ್ಲಿ, ಉಪನಾಯಕನ ಪಟ್ಟದಿಂದಲೂ ತೆಗೆದು ಹಾಕಿದ್ರು. ಗಂಭೀರ್ ವಿರುದ್ಧ ಅಭಿಮಾನಿಗಳ ಆಕ್ರೋಶ. ಏಕದಿನ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರೆ, ಕನ್ನಡಿಗ ಕೆಎಲ್ ರಾಹುಲ್ ವೈಸ್ ಕ್ಯಾಪ್ಟನ್ ಆಗಿದ್ರು. ಆದ್ರೆ ಲಂಕಾ ವಿರುದ್ಧದ ಸರಣಿಗೆ ಕೆಎಲ್ ರಾಹುಲ್ ಬದಲಿಗೆ ಶುಭ್ಮನ್ ಗಿಲ್ಗೆ ಪಟ್ಟ ಕಟ್ಟಲಾಗಿದೆ. ಗಂಭೀರ್ ಟೀಂ ಇಂಡಿಯಾದ ಕೋಚ್ ಆದ್ಮೇಲೆ ರಾಜಕೀಯ ಶುರು ಮಾಡಿದ್ದಾರೆ ಅನ್ನೋದು ಅಭಿಮಾನಿಗಳ ಆರೋಪ. ಕೆಎಲ್ ರಾಹುಲ್ಗೆ ಇದ್ದ ಅವಕಾಶ ಕಸಿದುಕೊಂಡ ಗಂಭೀರ್ಗೆ ನಾಚಿಕೆ ಆಗ್ಬೇಕು ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಏನೋ ರಾಹುಲ್ ಅದೃಷ್ಟನೇ ಚೆನ್ನಾಗಿಲ್ಲ ಅನ್ಸುತ್ತೆ. ಸದ್ಯ ಲಂಕಾ ವಿರುದ್ಧದ ಸರಣಿಯಲ್ಲಿ ಕೆಎಲ್ ರಾಹುಲ್ ಬೊಂಬಾಟ್ ಬ್ಯಾಟಿಂಗ್ ಮಾಡಬೇಕು, ಆಟದ ಮೂಲಕವೇ ಈ ಎಲ್ಲ ಒಳ ರಾಜಕೀಯಕ್ಕೆ ಉತ್ತರ ಕೊಡಬೇಕು ಅನ್ನೋದು ಅಭಿಮಾನಿಗಳ ಆಶಯ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ನಾಳೆಯಿಂದ ಒಲಿಂಪಿಕ್ಸ್ ಕ್ರೀಡಾಕೂಟ ಶುರುವಾಗ್ತಾ ಇದೆ. ಹಾಗಾದ್ರೆ ಸ್ವತಂತ್ರ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಮೊದಲ ಪದಕ ಗೆದ್ದುಕೊಟ್ಟೋರು ಯಾರು ಗೊತ್ತಾ? ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಾವಿರದ 1952ರ ಒಲಿಂಪಿಕ್ಸ್ನಲ್ಲಿ ಕುಸ್ತಿಯಲ್ಲಿ ಸಿಕ್ತು ಕಂಚು. ಚಂದ ಹಣದಲ್ಲಿ ಹೆಲ್ಸಿಂಕಿ ತಲುಪಿದ್ದ ಕಾಶಾಬಾಬು ದಾದಾ ಸಾಹೇಬ್ ಜಾಧವ್, ಭಾರತದ ಅಸಲಿ ಸುಲ್ತಾನ, ಎದುರಾಳಿಗಳ ಹುಟ್ಟಡಗಿಸಿದ ಪೈಲ್ವಾನ. 1952ರ ಹೆಲ್ಸಿಂಕಿ ಒಲಿಂಪಿಕ್ಸ್ನ ಕುಸ್ತಿ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಸ್ವತಂತ್ರ ಭಾರತದ ಪರ ಮೊದಲ ವೈಯಕ್ತಿಕ ಒಲಿಂಪಿಕ್ಸ್ ಪದಕ ಗೆದ್ದ ಹೆಗ್ಗಳಿಕೆಗೆ ಪಾತ್ರರಾದ ಸಾಧಕ. ಹೌದು, ಅದು 1952ರಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡಾಕೂಟ. ಕೆಡಿ ಜಾಧವ್ ಅವರು ಕುಸ್ತಿ ವಿಭಾಗದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರು. ಆದ್ರೆ ಜಾಧವ್ ಪದಕ ಗೆಲ್ತಾರೆ ಅನ್ನೋ ನಂಬಿಕೆ ಯಾರಿಗೂ ಇರಲಿಲ್ಲ. ಆದ್ರೆ ಜಾಧವ್ ಅವರು ಚಮತ್ಕಾರ ಮಾಡಿಬಿಟ್ರು. ಸಾಧನೆಗೆ ಅಡ್ಡಿಯಾಗ್ಲಿಲ್ಲ ಬಡತನ. ಕೆಡಿ ಜಾಧವ್ ಮನೆಯಲ್ಲಿ ಕಡು ಬಡತನ ಇತ್ತು. ಒಲಿಂಪಿಕ್ಸ್ಗಾಗಿ ಹೆಲ್ಸಿಂಕಿಗೆ ತೆರಳುವಷ್ಟು ಹಣ ಅವರ ಬಳಿ ಇರಲಿಲ್ಲ. ಸರ್ಕಾರ ಕೂಡ ನೆರವು ನೀಡೋದಕ್ಕೆ ನಿರಾಕರಿಸಿಬಿಟ್ಟಿತ್ತು. ಹೀಗಾಗಿ ತಮ್ಮ ಊರಿನ ದಾನಿಗಳು ಮತ್ತು ಕುಸ್ತಿ ಅಭಿಮಾನಿಗಳ ಬಳಿ ಚಂದ ಸಂಗ್ರಹಿಸಿ ಹೆಲ್ಸಿಂಕಿಗೆ ತೆರಳಿದ್ರು. ಅಷ್ಟು ಮಾತ್ರವಲ್ಲ, ದೂರದ ಹೆಲ್ಸಿಂಕಿಯಲ್ಲಿ ಭಾರತದ ತ್ರಿವರ್ಣವನ್ನ ಬಾನೆತ್ತರಕ್ಕೆ ಹಾರಿಸಿದ್ರು. ಕೆಡಿ ಜಾಧವ್ ಅವರ ಸಾಧನೆಗೆ ಬಡತನ ಎಲ್ಲೂ ಕೂಡ ಅಡ್ಡಿಯಾಗಲಿಲ್ಲ. ಸಾಧನೆ ಮಾಡಬೇಕು ಅನ್ನೋ ಛಲ, ಅದಕ್ಕೆ ತಕ್ಕ ಪರಿಶ್ರಮ ಹಾಕಿದ್ರೆ ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಕಾಶಾಬಾಬು ದಾದಾ ಸಾಹೇಬ್ ಜಾಧವ್ ಬೆಸ್ಟ್ ಎಕ್ಸಾಂಪಲ್. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.